Hello students. In today's session, let us know the steps involved in formation of a public company. There are different steps or stages involved in formation of a public company. They are promotion, incorporation, capital subscription, and commencement stage. I'll repeat again: promotion, incorporation, capital subscription, and commencement stage. These are the important four stages of formation of a company. Before we look into the first stage, that is promotion of a company, first let us know the introduction for formation of a company. The company form of business organization came into existence because of the defects of sole trading and partnership form of business organizations. ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯನೇ, ನಮ್ಮಲ್ಲಿ ತುಂಬ ಕಾಲದಿಂದ ಸೋಲ್ ಟ್ರೇಡಿಂಗ್ ಬಿಸ್ನೆಸ್ಸು ಮತ್ತು ಪಾರ್ಟ್ನರ್ಶಿಪ್ ಫರ್ಮ್ಸು ಬಿಸ್ನೆಸ್ ಮಾಡ್ತಿದ್ದಾವೆ. ಮತ್ತೆ ಯಾಕೆ ಕಂಪನಿ ಉದ್ಭವ ಆಯಿತು, ಕಂಪನಿ ಅವಶ್ಯಕತೆ ಯಾಕಾಯಿತು ಅಂತಂದರೆ, ದಿ ಡಿಸಡ್ವಾಂಟೇಜಸ್ ಆರ್ ದಿ ಪ್ರಾಬ್ಲಮ್ಸ್ ವಿಚ್ ಆಸ್ ಫೇಸ್ಡ್ ಬೈ ಸೋಲ್ ಟ್ರೇಡಿಂಗ್ ಫರ್ಮ್ಸ್ ಆ್ಯಂಡ್ ಪಾರ್ಟ್ನರ್ಶಿಪ್ ಫರ್ಮ್ಸ್ ಅದನ್ನು ನಿಭಾಯಿಸಬೇಕು ಅನ್ನೋ ಕಾರಣಕ್ಕೆ ಹೊಸ ಥರವಾದಂಥ ಕಂಪನಿ ಅಂದರೆ ಜಾಯಿಂಟ್ ಸ್ಟಾಕ್ ಕಂಪನಿ ಉದ್ಭವ ಆಗೋದಕ್ಕೆ ಕಾರಣ ಆಯಿತು. ಯಾವುವು ಅಂತ ನೋಡೋದಾದರೆ, ಸೋಲ್ ಪ್ರೊಪ್ರೈಟರ್ಶಿಪ್ ಆ್ಯಂಡ್ ಪಾರ್ಟ್ನರ್ಶಿಪ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಕೆನಾಟ್ ಮೀಟ್ ದೀಸ್ ರಿಕ್ವೈರ್ಮೆಂಟ್ಸ್. ಅಂದರೆ ಕೆಲವು ರಿಕ್ವೈರ್ಮೆಂಟ್ಸನ್ನು ಈಗ ಬಂಡವಾಳ ಜಾಸ್ತಿ ತರೋಕ್ಕಾಗಲ್ಲ, ಎಕ್ಸ್ಪರ್ಟ್ಸ್ ಸಿಗೋಲ್ಲ. ಸೊ ಇನ್ನು ಹಲವಾರು ಡಿಸಡ್ವಾಂಟೇಜಸ್ಸು ಈ ಪಾರ್ಟ್ನರ್ಶಿಪ್ ಫರ್ಮ್ಸಲ್ಲಿ ಮತ್ತು ಸೋಲ್ ಟ್ರೇಡಿಂಗ್ ಫರ್ಮ್ಸಲ್ಲಿ ಇದೆ. ಅದನ್ನು ನಿಭಾಯಿಸಬೇಕು ಅಂತಂದರೆ ಒಂದು ಸಂಸ್ಥೆ ಬೇಕಾಗಿತ್ತು. ಆ ಸಂಸ್ಥೆ ಉದ್ಭವ ಆಗಿದ್ದೆ ಅದನ್ನು ಕಂಪನಿ ಅಂತ ಕರಿತೀವಿ. A joint stock company was developed to meet these requirements, which were difficult to be fulfilled by sole trading partnership, sole trading firm and partnership form of organizations. ಇದರರ್ಥ ಸಿಂಪಲ್ಲು, ಸರ್ ಯಾಕೆ ಜಾಯಿಂಟ್ ಸ್ಟಾಕ್ ಕಂಪನಿ ಬರಬೇಕಿತ್ತು, ನಮ್ಮನ್ನು ಆಲ್ರೆಡಿ ವ್ಯವಹಾರ ಮಾಡೋದಕ್ಕೆ ಪಾರ್ಟ್ನರ್ಶಿಪ್ ಫರ್ಮ್ಸ್ ಸೋಲ್ ಟ್ರೇಡಿಂಗ್ ಇತ್ತಲ್ವ ಅಂತಂದರೆ, ಅಲ್ಲಿದ್ದಂತಹ ಕುಂದುಕೊರತೆಗಳು. ಸೋಲ್ ಟ್ರೇಡಿಂಗ್ ಫರ್ಮ್ಸಲ್ಲಿ ಕೆಲವು ನ್ಯೂನ್ಯತೆಗಳಿದ್ದಾವೆ. ಬಂಡವಾಳ ಕಡಿಮೆ ಇರುತ್ತೆ, ಸೋಲ್ ಟ್ರೇಡರ್ದು ರಿಸ್ಕ್ಸ್ ಜಾಸ್ತಿ ಇರುತ್ತೆ, ಬಂಡವಾಳ ಜಾಸ್ತಿ ತರೋಕ್ಕಾಗಲ್ಲ, ಯಾಕಂದರೆ ಒಬ್ಬನೇ ಬಂಡವಾಳ ಹಾಕಿರ್ತಾನೆ. ಅದೇ ರೀತಿ ಪಾರ್ಟ್ನರ್ಶಿಪ್ಪಲ್ಲಿ ಅನ್ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ, ಪ್ರಾಫಿಟ್ ಬಂದರೂ ಅನ್ಲಿಮಿಟೆಡ್ ಇರುತ್ತೆ ಶೇರ್ ಮಾಡೋದು, ಬಟ್ ಲಾಸ್ ಎಷ್ಟೇ ಆದರೂ ಅನ್ಲಿಮಿಟೆಡಾಗಿ ಶೇರ್ ಮಾಡಬೇಕಾಗಿರುತ್ತೆ. ಅವರು ಬಂಡವಾಳ ಕ್ರೋಢೀಕರಿಸೋದು ಕಡಿಮೆ ಆಗುತ್ತೆ. ಸೊ ಟು ಓವರ್ಕಮ್ ಆಲ್ ದೀಸ್ ಡಿಸ್ಅಡ್ವಾಂಟೇಜಸ್ ಆಫ್ ಸೋಲ್ ಟ್ರೇಡಿಂಗ್ ಆ್ಯಂಡ್ ಪಾರ್ಟ್ನರ್ಶಿಪ್ ಫಾರ್ಮ್ಸ್ ಆಫ್ ಬಿಸ್ನೆಸ್, there was a need of another business institute or organization which was formed by the name of joint stock company. So I hope you came to know the introduction of formation of a new company. Now let us know about the stages. As I said you, there are important four stages for commencement of a company, that is joint stock company. ಹೂಡು ಬಂಡವಾಳ ಸಂಸ್ಥೆ ಶುರು ಆಗಬೇಕಂದ್ರೆ 4 ಹಂತಗಳನ್ನು ದಾಟಬೇಕು. ಯಾವ್ಯಾವ್ದು ನಾವು ದಾಟಬೇಕು ಅಂತಂದರೆ, ಪ್ರಮೋಷನ್ ಸ್ಟೇಜ್ ಪ್ರವರ್ತನೆಯ ಹಂತ, ಇನ್ಕಾರ್ಪೊರೇಷನ್ ಸ್ಟೇಜ್ ಅಥವಾ ರಿಜಿಸ್ಟ್ರೇಷನ್ ಸ್ಟೇಜ್ ನೋಂದಾವಣೆಯ ಹಂತ ಅಂತ ಹೇಳ್ತೀವಿ, ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಸ್ಟೇಜ್ ಅಥವಾ ರೈಸಿಂಗ್ ದಿ ಶೇರ್ ಕ್ಯಾಪಿಟಲ್ ಸ್ಟೇಜ್ ಅಂದರೆ ಬಂಡವಾಳದ ಹಂತ ಅಂತ ಹೇಳ್ತೀವಿ. ಕೊನೆಯದಾಗಿ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ವ್ಯವಹಾರ ಶುರು ಮಾಡುವ ಹಂತ ಅಂತ ಹೇಳ್ತೀವಿ. ಸೊ ಇವು 4 ಪ್ರಮುಖವಾದ ಘಟ್ಟಗಳು ಅಂತ ಹೇಳ್ಬೋದು. These are the 4 important stages involved in formation of a company. Now let us know one by one. So now let us start with the promotion of a joint stock company. ಪ್ರಮೋಷನ್ ಅಂದರೆ ಏನು? ಪ್ರವರ್ತನೆ ಹಂತ ಅಂತ ಕರಿತೀವಿ. It is the first stage in formation of a company. It begins with a person or group of persons having an idea of starting a business organization. ಪ್ರವರ್ತನೆಯ ಹಂತ ಅಂತ ಹೇಳ್ತೀವಿ. ಈ ಪ್ರವರ್ತನೆಯ ಹಂತದಲ್ಲಿ ಪ್ರವರ್ತಕ ಅಂತ ಕರಿತೀವಿ. ಅವನು ಒಬ್ಬನಿರ್ಬೋದು ಅಥವಾ ಗುಂಪು ಇರಬಹುದು. ಅವರೆಲ್ಲರೂ ಒಂದು ವ್ಯವಹಾರ ಸಂಸ್ಥೆಯನ್ನು ಹುಟ್ಟು ಹಾಕಬೇಕು ಅಂತ ಹೇಳ್ತಾರೆ. ಅವ್ರನ್ನ ಪ್ರಮೋಟರ್ಸ್ ಅಂತ ಕರಿತೀವಿ. ಇನ್ನು ನಾವು ಪ್ರಮೋಷನ್ನ ಮೀನಿಂಗ್ನ ನೋಡೋದಾದರೆ, ಆಲ್ರೆಡಿ ಹೇಳಿದೆ ನಾನು, ಪ್ರಮೋಷನ್ ರೆಫರ್ಸ್ ಟು ದಿ ಪ್ರೋಸೆಸ್ ಬೈ ವಿಚ್ ಎ ಕಂಪನಿ ಈಸ್ ಇನ್ಕಾರ್ಪೊರೇಟೆಡ್ ಆರ್ ಬ್ರಾಟ್ ಇನ್ ಟು ಎಕ್ಸಿಸ್ಟೆನ್ಸ್. ಇನ್ನು ಸರಳವಾಗಿ ಹೇಳಬೇಕು ಅಂತಂದರೆ, ಪ್ರಮೋಷನ್ ಆಫ್ ಎ ಕಂಪನಿ ರೆಫರ್ಸ್ ಟು ಆಲ್ ದೋಸ್ ಸ್ಟೆಪ್ಸ್ ವಿಚ್ ಆರ್ ಟೇಕನ್ ಫ್ರಮ್ ದಿ ಟೈಮ್ ಟು ಟೈಮ್ having an idea of starting a company
ಟು ದ ಟೈಮ್ ಆಫ್ ಆಕ್ಚುಲ್ ಸ್ಟಾರ್ಟಿಂಗ್ ಆಫ್ ದಿ ಕಂಪ್ನಿ ಬಿಸ್ನೆಸ್. ಪ್ರವರ್ತನೆಯ ಹಂತ ಅಂದರೆ ಇದು ಸುಲಭ. ಎಲ್ಲಿಂದ ಶುರುವಾಗುತ್ತೆ ಅಂತ ಹೇಳೋದಾದರೆ, ಕಂಪನಿ ಶುರು ಮಾಡಬೇಕು ಅಂತಹ ಒಂದು ಐಡಿಯಾ ಉಳಿಯುತ್ತಲ್ವಾ, ಅಲ್ಲಿಂದ ಹಿಡಿದು ವ್ಯವಹಾರ ಶುರು ಮಾಡೋವರೆಗೂ, ಕಂಪನಿ ಶುರು ಮಾಡೋವರೆಗೂ ಇರುವಂತಹ ಪ್ರಕ್ರಿಯೆಯನ್ನು ನಾವು ಪ್ರಮೋಷನ್ ಅಂತ ಹೇಳ್ತೀವಿ. ಇಲ್ಲೊಂದು ಡೆಫಿನೇಷನ್ ಇದೆ, ನೀವು ನೋಡಬಹುದು. ಅಕಾರ್ಡಿಂಗ್ ಟು ಹೆನಿ, ಪ್ರಮೋಷನ್ ಇಸ್ ಡಿಫೈನ್ಡ್ ಆಸ್ ದಿ ಪ್ರೋಸೆಸ್ ಆಫ್ ಆರ್ಗನೈಸಿಂಗ್ ಅಂಡ್ ಪ್ಲಾನಿಂಗ್ ದಿ ಫಿನಾನ್ಸಸ್ ಆಫ್ ಎ ಬಿಸ್ನೆಸ್ ಎಂಟರ್ಪ್ರೈಸ್ ಅಂಡರ್ ದಿ ಕಾರ್ಪೊರೇಟ್ ಫಾರ್ಮ್ ಈಸ್ ಕಾಲ್ಡ್ ಎಸ್ ಪ್ರಮೋಷನ್. ಅಂದರೆ ಬಂಡವಾಳ ಮತ್ತು ಆರ್ಗನೈಸಿಂಗ್ ಅಂತ ಕ್ರೋಢೀಕರಿಸುವುದು ಅಂತ ಹೇಳ್ತೀವಿ. ಯೋಜನೆ ಮಾಡುವುದು ವ್ಯವಹಾರವನ್ನು, ಅದನ್ನು ನಾವು ಪ್ರಮೋಷನ್ ಅಂತ ಕರಿಬೋದು. ಇನ್ನು ಮುಂದಕ್ಕೆ ನೋಡೋದಾದರೆ, ಕಂಪನೀಸ್ ಆ್ಯಕ್ಟ್ 2013 lays down all the rules and regulations required for the formation of a company. ಕಂಪನೀಸ್ ಆ್ಯಕ್ಟ್ 2013 ಒಂದು ಹೊಸ ಕಂಪ್ನಿ ಉದ್ಭವ ಅಥವಾ ಶುರು ಆಗಬೇಕಂತಂದರೆ ಏನೆಲ್ಲ ಫಾಲೋ ಮಾಡಬೇಕು ಅನ್ನೋದನ್ನು ಖಂಡಿತವಾಗ್ಲೂ ಅದರಲ್ಲಿ ಹೇಳಿದೆ. ಸೊ ಏನೆಲ್ಲ ಹೇಳಿದೆ ಅಂತ ಮೊದಲನೇ ಒಂದು ಅಂಶ ನೋಡೋದಾದರೆ, ಫಾರ್ ಫಾರ್ಮೇಷನ್ ಆಫ್ ಪಬ್ಲಿಕ್ ಕಂಪನಿ ಮಿನಿಮಮ್ 7 persons ಆರ್ ರಿಕ್ವೈರ್ಡ್. ಫಾರ್ ಫಾರ್ಮೇಷನ್ ಆಫ್ ಪ್ರೈವೇಟ್ ಕಂಪನಿ minimum 2 persons are required. For formation of one person company, this is new type of company which was brought down in 2013 by Companies Act 2013. Companies Act 1956 ಅಲ್ಲಿ ಈ ಒನ್ ಪರ್ಸನ್ ಕಂಪನಿ ಇರಲಿಲ್ಲ. ಈ ಹೊಸ ಕಾಯ್ದೆಯಲ್ಲಿ, ಮಾರ್ಪಾಡದ ಕಾಯ್ದೆಯಲ್ಲಿ ಹೊಸ ಕಂಪ್ನಿ ಪದ ಬಂದಿದೆ, ಯಾವುದು? ಒನ್ ಪರ್ಸನ್ ಕಂಪನಿ. ಇದರಲ್ಲಿ ಒಬ್ಬ ವ್ಯಕ್ತಿ ಇದ್ರೆ ಸಾಲದು. ಸೊ ಯಾರು ಮಾಡ್ತಾರೆ? ಇಟ್ ಈಸ್ ಡನ್ ಬೈ ಸಬ್ಸ್ಕ್ರೈಬಿಂಗ್ ದ ನೇಮ್ಸ್ ಆರ್ ಹಿಸ್ ಆರ್ ಪ್ರಮೋಟರ್. ಯಾರು ಸ್ಟಾರ್ಟ್ ಮಾಡ್ಬೋದು? ಇವು 7 ಜನ ಯಾರು, ಇಬ್ಬರು ಯಾರು, ಒಬ್ಬರು ಯಾರು ಅಂತಂದರೆ ಇವರು ಅವ್ರ ಹೆಸರನ್ನು ನೋಂದಾಯಿಸಬೇಕು. ಅದು ಪ್ರಮೋಟರ್ ಆಗಿರ್ಬೋದು ಅಥವಾ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು. ಅಂದರೆ ಇವರು ಮೆಮೊರಾಂಡಮ್ ಆಫ್ ಅಸೋಸಿಯೇಷನಲ್ಲಿ ಅವರೆಲ್ಲ ಡೀಟೇಲ್ಸನ್ನ ಕೊಡಬೇಕಾಗಿರುತ್ತೆ. ಇನ್ನು ಪ್ರಮೋಷನ್ ಬಗ್ಗೆ ಗೊತ್ತಾಯಿತು. ವಿ ಶುಡ್ ನೋ ಅಬೌಟ್ ದಿ ಪ್ರಮೋಟರ್. ಸೊ ಪ್ರಮೋಷನ್ ಅಂದರೆ ಪ್ರವರ್ತನೆಯ ಹಂತ ಅಂತ ಹೇಳ್ತೀವಿ. ಪ್ರಮೋಟರ್ ಅಂತಂದರೆ ಪ್ರವರ್ತಕ ಅಂತ ಹೇಳ್ತೀವಿ. ನಾನು ಆಗಲೇ ಹೇಳಿದೆ, ಪ್ರಮೋಷನ್ ಅಂತಂದರೆ ಇಟ್ ಬಿಗಿನ್ಸ್ ಫ್ರಮ್ ದಿ ಸ್ಟಾರ್ಟಿಂಗ್ ಆಫ್ ಕ್ರಿಯೇಷನ್ ಆಫ್ ಐಡಿಯಾ ತಗೊಳ್ಳೋದ್ರಿಂದ ಹಿಡಿದು ಎಲ್ಲಿವರೆಗೂ ಮುಕ್ತಾಯ ಆಗುತ್ತೆ ಅಂದರೆ ಕಂಪ್ನಿ ಶುರು ಆಗೋವರೆಗೂ ನಾವು ಪ್ರಮೋಷನ್ ಅಂತ ಹೇಳ್ತೀವಿ. ಸೊ ನೌ ಲೆಟ್ ಅಸ್ ನೋ ಹೂ ಈಸ್ ಎ ಪ್ರಮೋಟರ್. ಎ ಪರ್ಸನ್ ಹೂ ಅಂಡರ್ಸ್ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಬ್ರಿಂಗಿಂಗ್ ಎ ಕಂಪ್ನಿ ಟು ಎಕ್ಸಿಸ್ಟೆನ್ಸ್ ಈಸ್ ಕಾಲ್ಡ್ ಎಸ್ ಪ್ರಮೋಟರ್. ಏನು ಪ್ರವರ್ತಕ ಅಂತಂದರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಥವಾ ಗುಂಪು ಇರುವಂತಹವ್ರು ಇರ್ಬೋದು, ವ್ಯಕ್ತಿಗಳ ಗುಂಪು ಇರಬಹುದು, ಯಾವುದಾದ್ರೂ ಒಂದು ಸಂಸ್ಥೆಯನ್ನು ಶುರು ಮಾಡಬೇಕು ಅನ್ನುವಂತಹ ಜವಾಬ್ದಾರಿನ ಹೊತ್ಕೋತಾನೋ ಅವನ್ನ ಪ್ರವರ್ತಕ ಅಂತ ಕರಿತೀವಿ. ನಾವು ಆಸ್ ಪರ್ ಸೆಕ್ಷನ್ 2 subsection 16 ಆಫ್ ದಿ ಕಂಪ್ನೀಸ್ ಆ್ಯಕ್ಟ್, ಪ್ರಮೋಟರ್ ಮೀನ್ಸ್ ಎ ಪರ್ಸನ್, ಒಬ್ಬ ವ್ಯಕ್ತಿ. ಏನಾದರೂ ಆಪ್ಷನ್ಸು? ಹೂ ಹ್ಯಾಸ್ ಬೀನ್ ನೇಮ್ಡ್ ಆಸ್ ಸಚ್ ಇನ್ ಎ ಪ್ರಾಸ್ಪೆಕ್ಟಸ್ ಆರ್ ಈಸ್ ಐಡೆಂಟಿಫೈಡ್ ಬೈ ದ ಕಂಪನಿ ಇನ್ ದಿ ಆನ್ಯುಯಲ್ ರಿಟರ್ನ್ ರೆಫರ್ ಟು ಇನ್ ಸೆಕ್ಷನ್ 92. ಅಂದರೆ ಅವನ ಹೆಸರನ್ನು ಪ್ರಾಸ್ಪೆಕ್ಟಸಲ್ಲಿ ನೋಂದಾಯಿಸಿರ್ತಾನೆ. ಹೂ ಹ್ಯಾಸ್ ಕಂಟ್ರೋಲ್ ಓವರ್ ದ ಅಫೇರ್ಸ್ ಆಫ್ ದಿ ಕಂಪನಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ವೆದರ್ ಆ್ಯಸ್ ಎ ಶೇರ್ ಹೋಲ್ಡರ್ ಆಗಿದ್ರೂ ಸಹ ಅವನ ಪ್ರಮೋಟರ್ ಅಂತ ಕರಿಬೋದು. ಆರ್ ಡೈರೆಕ್ಟರ್ ಆರ್ ಅದರ್ವೈಸ್, ಅವನು ಶೇರ್ ಹೋಲ್ಡರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಅಥವಾ ಬೇರೆ ಯಾರಾದರೂ ಸಹ ಆಗಿರ್ಬೋದು. ಇನ್ನು ಸಿ ನೋಡಿದ್ರೆ, ಇನ್ ಅಕಾರ್ಡೆನ್ಸ್ ವಿತ್ ದೋಸ್ ಅಡ್ವೈಸ್, ಡೈರೆಕ್ಷನ್ಸ್ ಆರ್ ಇನ್ಸ್ಟ್ರಕ್ಷನ್ಸ್ ಆಫ್ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದಿ ಕಂಪನೀಸ್ ಈಸ್ ಅಕಸ್ಟಮ್ಡ್ ಟು ಆ್ಯಕ್ಟ್. ಸೊ ಇಲ್ಲಿ ಸಿಂಪಲ್ ಆಗಿ ನಾವು ಒಂದು ಅರ್ಥದಲ್ಲಿ ಹೇಳ್ಬೋದು ಅಂದರೆ, ಪ್ರಮೋಟರ್ ಅಂದರೆ ಯಾರು? ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಬೇಕು ಅಂತ ಶ್ರಮ ವಹಿಸ್ತಾನಲ್ವಾ, ಅವನ್ನೇ ನಾವು ಪ್ರವರ್ತಕ ಅಂತ ಕರಿತೀವಿ. ಸೊ ಈ ಪ್ರವರ್ತಕನ ಕೆಲಸ ತುಂಬ ಜವಾಬ್ದಾರಿಯುತ ಕೆಲಸ ಕಂಪನಿ ಶುರು ಮಾಡೋದ್ರಲ್ಲಿ. ಅದನ್ನೇ ನಾವು ನಾನಾ ಥರದ ಕೆಲಸಗಳನ್ನು ಮಾಡಬೇಕಾಗಿರುತ್ತೆ. ಅದನ್ನೇ ನಾವು ಫಂಕ್ಷನ್ಸ್ ಆಫ್ ಪ್ರಮೋಟರ್ ಅಂತ ಹೇಳ್ತೀವಿ. ಫಂಕ್ಷನ್ಸ್ ಅಂದರೆ ಕಾರ್ಯಗಳು ಅಂತ ಹೇಳ್ತೀವಿ. ಲೆಟ್ ಅಸ್ ನೋ ದಿ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಪ್ರಮೋಟರ್ಸ್. ಟು ಡಿಸ್ಕವರ್, ಮೊದಲನೇದು ನೋಡಿದ್ರೆ, ಟು ಡಿಸ್ಕವರ್ ಎನ್ ಐಡಿಯಾ ಫಾರ್ ಎಸ್ಟಾಬ್ಲಿಷಿಂಗ್ ಎ ಕಂಪನಿ. ಡಿಸ್ಕವರಿಂಗ್ ಎನ್ ಐಡಿಯಾ ಅಂತಂದರೆ ಏನು? ಒಂದು ಯೋಜನೆಯನ್ನು, ಒಂದು ಐಡಿಯಾವನ್ನು, ಯಾವ ಕಂಪ್ನಿಯನ್ನು ಸ್ಟಾರ್ಟ್ ಮಾಡಬೇಕು, ಅದು ಏನು ಇಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾನಲ್ವಾ, ಅವನೇ ನಾವು ಮೊದಲು ಕರಿತೀವಿ. ಇನ್ನು ಎರಡನೇದು, ಟು ಮೇಕ್ ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ಅಂದ್ರೂ ಆ ಒಂದು ವ್ಯವಹಾರ ಮಾಡಬೇಕು ಅಂತಂದಾಗ ಅದರ ಪೂರ್ವಪರ ಎಲ್ಲವೂ ಹಿಂದೆ ಮುಂದೆ ಚೆಕ್ ಮಾಡಬೇಕಾಗುತ್ತೆ. ಈ ವ್ಯವಹಾರ ಮಾಡಬಹುದಾ, ಇದರಲ್ಲಿ ಏನು ಲಾಭ ನಷ್ಟಗಳಿದ್ದಾವೆ, ವ್ಯಾಪಾರ ಸಲೀಸಾಗಿ ಮಾಡಬಹುದಾ. ಸೊ ದಟ್ ಈಸ್ ಕಾಲ್ಡ್ ಎಸ್ ಫೀಸಿಬಿಲಿಟಿ ಚೆಕಿಂಗ್ ಅಂತ ಹೇಳ್ತೀವಿ. ಲಾಭ ತರುವಂತಹದ್ದಾ, ಅವೆಲ್ಲವೂ ಸಹ ನೋಡ್ತಾರೆ. ಡಿಮ್ಯಾಂಡ್ ಇರ್ಬಹುದಾ, ಅವೈಲಬಿಲಿಟಿ ಆಫ್ ಪವರ್ ಇರುತ್ತಾ, ಲೇಬರ್ ಇರುತ್ತಾ, ರಾ ಮೆಟೀರಿಯಲ್ ಇದೆಯಾ, ಅವೆಲ್ಲವೂ ಸಹ ಪೂರ್ವಪರ ಚೆಕ್ ಮಾಡಬೇಕಾಗುತ್ತೆ. ಇನ್ನು ಟು ಇನ್ವೆಸ್ಟಿಗೇಟ್ ದಿ ಐಡಿಯಾ ಆ್ಯಂಡ್ ನೋ ವೆದರ್ ದಿ ಫಾರ್ಮೇಷನ್ ಆಫ್ ಕಂಪನೀಸ್ ಪಾಸಿಬಲ್ ಆನ್ ಪ್ರಾಫಿಟಬಲ್. ಇವನು ಏನು ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ, ಅದು ಪಾಸಿಬಲ್ ರಿಯಾಲಿಟಿಯಾಗಿ ಆಗುತ್ತಾ,
ಲಾಭ ತರುವಂತಹದ ಅದನ್ನು ಸಹ ಚೆಕ್ ಮಾಡಬೇಕು. ಟು ಫೈಂಡ್ ಔಟ್ ಸೂಟಬಲ್ ಪರ್ಸನ್ಸ್ ಹೂ ಆರ್ ವಿಲ್ಲಿಂಗ್ ಟು ಆಕ್ಟ್ ಎಸ್ ಎ ಫಸ್ಟ್ ಡೈರೆಕ್ಟರ್ಸ್ ಆಫ್ ದಿ ಕಂಪನಿ. ಕಂಪ್ನಿ ಕಾಯ್ದೆಯ ಪ್ರಕಾರ ಒಂದು ಕೂಡು ಬಂಡವಾಳ ಸಂಸ್ಥೆ ಶುರು ಮಾಡಬೇಕಂದ್ರೆ ಕನಿಷ್ಠ ನಿರ್ದೇಶಕರ ಅವಶ್ಯಕತೆ ಇರುತ್ತೆ. ಫಾರ್ ಫಾರ್ಮೇಷನ್ ಆಫ್ ಎನಿ ಜಾಯಿಂಟ್ ಸ್ಟಾಕ್ ಕಂಪನಿ, ವೆದರ್ ಇಟ್ ಇಸ್ ಪ್ರೈವೇಟ್ ಕಂಪನಿ ಆರ್ ಪಬ್ಲಿಕ್ ಕಂಪನಿ, ಮ್ಯಾಂಡೇಟರಿ ಆರ್ ಸ್ಟ್ಯಾಟ್ಯುಟರಿಲಿ ಮಿನಿಮಮ್ ನಂಬರ್ ಆಫ್ ಡೈರೆಕ್ಟರ್ಸ್ ಆಸ್ ರಿಕ್ವೈರ್ಡ್. ಸೊ ಎ ಪ್ರಮೋಟರ್, ಇಟ್ ಈಸ್ ಹಿಸ್ ಫಂಕ್ಷನ್ ಆರ್ ಡ್ಯೂಟಿ ಟು ಸರ್ಚ್ ದಿ ಡೈರೆಕ್ಟರ್ಸ್, ಟು ಸೆಲೆಕ್ಟ್ ದಿ ನೇಮ್ ಆಫ್ ದಿ ಕಂಪನಿ. ಅಂದರೆ ಕಂಪ್ನಿ ಹೆಸರನ್ನು ಸಹ ಮೊದಲನೇ ಹಂತದಲ್ಲೇ ಇವರು ಶುರು ಮಾಡಿಟ್ಕೊಂಡಿರಬೇಕು, ಅಥವಾ ಕಂಪನಿ ಹೆಸರನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಆ ಕಂಪ್ನಿ ಹೆಸರನ್ನು ರೆಡಿ ಮಾಡ್ಕೊಳ್ಳೋದಕ್ಕೂ there are some legal formalities where a promoter and other helping hand should look into it. ಇನ್ನು ಆರನೇದು ನೋಡೋದ್ರೆ ಟು ಸೆಲೆಕ್ಟ್ ಬ್ಯಾಂಕ್, ಲೀಗಲ್ ಅಡ್ವೈಸರ್, ಆಡಿಟರ್, ಅಂಡರ್ರೈಟರ್ ಫಾರ್ ದಿ ಕಂಪನಿ. ಈ ಕಂಪ್ನಿ ಶುರು ಮಾಡಬೇಕು ಅಂತಂದಾಗ ಅದಕ್ಕೆ ಆದಂಥ ಒಂದು ಬ್ಯಾಂಕ್ ಇರಬೇಕು, ಲೀಗಲ್ ಅಡ್ವೈಸರ್ ಇರಬೇಕು, ಲೆಕ್ಕ ಪರಿಶೋಧಕ ಇರಬೇಕು, ಅಂಡರ್ರೈಟರ್ ಇರಬೇಕು. ಅವರೆಲ್ಲರನ್ನು ವ್ಯವಸ್ಥೆ ಮಾಡುವಂಥ ಜವಾಬ್ದಾರಿ ಯಾರ್ದಾಗಿರುತ್ತೆ? ಪ್ರಮೋಟರ್ದಾಗಿರುತ್ತೆ. ಟು ಸಬ್ಮಿಟ್ ಆಲ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ದಿ ಫಾರ್ಮೇಷನ್ ಆಫ್ ಎ ಕಂಪನಿ. ಒಂದು ಕಂಪ್ನಿ ಶುರು ಆಗಬೇಕು ಅಂತಂದರೆ ಒಂದಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ರಿಜಿಸ್ಟ್ರಾರ್ಗೆ ತಲುಪಿಸ್ಬೇಕು, ಅದನ್ನು ರೆಡಿ ಮಾಡಿ ಇಡಬೇಕು. ಟು ಮೀಟ್ ಆಲ್ ದ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಆಫ್ ಫ್ಲೋಟಿಂಗ್ ಆಫ್ ಎ ಕಂಪನಿ. ಕಂಪ್ನಿ ಶುರು ಆಗಿದ್ದ ಮುಂಚೆ ಎಲ್ಲೇನೋ ಖರ್ಚು ಬರುತ್ತೆ ಅದನ್ನೆಲ್ಲ ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಅಂತ ಕರಿತೀವಿ, ಅವನ್ನೆಲ್ಲವನ್ನು ಸಹ ಖರ್ಚು ಮಾಡಬೇಕು. ಟು ಮೇಕ್ ಆಲ್ ಕಾಂಟ್ಯಾಕ್ಟ್ಸ್ ವಿತ್ ವೆಂಡರ್ಸ್, ಅಂಡರ್ರೈಟರ್ಸ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆಫ್ ದಿ ಕಂಪನಿ. To arrange for the loan etc. for various financial resources. If there is a deficit of finances, a promoter should arrange for the getting loans from various sources. To make proper arrangement for the office of the company. ಸೊ ಇವೆಲ್ಲವೂ ಏನಂತ ಹೇಳ್ತೀವಿ? ಪ್ರವರ್ತಕ ಚಾಚು ತಪ್ಪದೆ ಮಾಡಬೇಕಾಗಿರುವಂತಹ ಫಂಕ್ಷನ್ಸ್ ಅಂತ ಹೇಳ್ತೀವಿ.